ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಕೊಲೆ ರಂಗಾಪುರ ರಸ್ತೆ ಆರೋಪಿಗಳ ಚಿಕ್ಕ ಕೊಟ್ಟಿಗೆಹಳ್ಳಿ ಗ್ರಾಮದ ಬಳಿ ನಡೆದಿದ್ದ ಗುಜರಿ ವ್ಯಾಪಾರಿಯ ಕೊಲೆ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ದಿನಾಂಕ 4/3/2026ರಂದು ತಿಪಟೂರು ತಾಲೂಕು ರಂಗಾಪುರ ಸಮೀಪದ ಚಿಕ್ಕ ಕೊಟ್ಟಿಗೆಹಳ್ಳಿ ಬಳಿ ತಿಪಟೂರು ನಗರ ಗಾಂಧಿನಗರದ ವಾಸಿ ಗುಜರಿ ವ್ಯಾಪಾರ ಮಾಡಿಕೊಂಡಿದ್ದ ಮನ್ಸೂರ್ ಪಾಷಾ ಬಿನ್ ಲೇಟ್ ಸಜ್ಜಾದ್ 31 ವರ್ಷ ಅವರನ್ನು ಯಾರು ದುಷ್ಕರ್ಮಿಗಳು ಯಾವುದೇ ಕಾರಣಕ್ಕಾಗಿ ಕೊಲೆ ಮಾಡಿದ ಬಗ್ಗೆ ತಿಪಟೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ವ್ಯಾಪಾರಕ್ಕೆ ಅಂತ ಹೋಗಿದ್ದಾನೆ. ವ್ಯಾಪಾರಕ್ಕೆ ಹೋದನು 12, 1 ಗಂಟೆ 2 ಗಂಟೆ ಆದರೂ ಫೋನು ರಿಸೀವ್ ಮಾಡಿಲ್ಲ. ಇಲ್ಲಿಂದ ಹುಡುಗರು ಎಲ್ಲ ಹೋಗಿ ಚೆಕ್ ಮಾಡಿದ್ದಾರೆ. ಆಮೇಲೆ ಚೆಕ್ ಮಾಡಿದ ಮೇಲೆ 8, 9, 10 ಗಂಟೆಗೆ ಗೊತ್ತಾಗಿದೆ. ಪೊಲೀಸ್ನವ್ರು ಹೋಗಿ ಆಮೇಲೆ ಎಲ್ಲ ಐಡೆಂಟಿಫೈ ಮಾಡಿಬಿಟ್ಟು ಎಲ್ಲ ಬಾಡಿ ತಗೊಂಡು 2 ಗಂಟೆಗೇನೋ ಬಾಡಿ ತಗೊಂಡು ಹೇಳಿ. ಈಗ ಯಾರ ಮೇಲಾದ್ರೂ ಡೌಟ್ ಇದೆಯಾ? ಡೌಟ್ ಇನ್ನೂ ಯಾರ ಮೇಲೂ ಇಲ್ಲ ಸರ್. ಪೊಲೀಸ್ ತನಿಖೆ ಮಾಡಿದರೆ ಗೊತ್ತಾಗುತ್ತೆ. ಪೊಲೀಸ್ ಮೇಲೆ ಭರವಸೆ ಇದೆ. ನಾವು ಟ್ಯಾಂಕಿ ಏರಿಯಾ ಮೊರಿಯ ಕ್ರಾಸು ಗಾಂಧಿನಗರ RCC ಟ್ಯಾಂಕು. ನನ್ನ ಮಗ ರಂಗಾಪುರ್ಗೆ ವ್ಯಾಪಾರಕ್ಕಂತ ಹೋಗಿದ್ದ, ಯಾರೋ ಕೊಲೆ ಮಾಡಿ ಹಾಕಿದ್ದಾರೆ. ನಿಮ್ಗೆ ಹೆಂಗೆ ಗೊತ್ತಾಯ್ತು? ಏನಾಗೈತೆ? ನನ್ನ ಮಗ ವ್ಯಾಪಾರಕ್ಕೆ ಹೋಗಿದ್ದಲ್ಲ, ಅಲ್ಲಿ ಗಾಡಿ ನಿಂತಿತ್ತು. ನಮಗೆ ಗೊತ್ತಿಲ್ಲ. 11 ಗಂಟೆ 12 ಗಂಟೆ ಅಷ್ಟೊತ್ತಿಗೆ ವ್ಯಾಪಾರದಿಂದ ಬರ್ತಿದ್ದ. 1 ಗಂಟೆ ಆದ್ರೂ ಫೋನ್ ರಿಸೀವ್ ಮಾಡಿಲ್ಲ. ಅದಕ್ಕೆ ಎದುರ್ಕೊಂಡು ನಮ್ಮ ಹುಡುಗ ಅವರು ಗುಜರಿ ವ್ಯಾಪಾರದವರು ಫೋನ್ ಮಾಡಿ ಹೇಳಿದರು, ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಎಲ್ಲೋಗಿದ್ದಾನೆ ನೋಡಿ ಇವನು ಅಂತ ಹೇಳಿದರು. ಅದಕ್ಕೆ ಮನೇಲಿ ಇದ್ದಾನೋ ಮಲಗಿದ್ದಾನೋ ಅಂತ ಕೇಳ್ದ ಅವನು ಫೋನ್ ಮಾಡಿ. ಅದಕ್ಕೆ ನಾನು ಇಲ್ಲಪ್ಪ ಬಂದಿಲ್ಲ, ಎಲ್ಲೋಗಿದ್ದಾನೋ ಗೊತ್ತಿಲ್ಲ, ಬೆಳಿಗ್ಗೆ 10 ಗಂಟೆಗೆ ಹೋಗಿರೋದು, ಇಲ್ಲಿಂದ ತನಕ ಪತ್ತ ಇಲ್ಲ ಅಂದರೆ ಫೋನು ರಿಸೀವ್ ಮಾಡ್ತಿಲ್ಲ ಅಂತ ಹೇಳಿದ್ವಿ. ಅದಕ್ಕೆ 7 ಗಂಟೆ ತನಕನೂ ಹುಡ್ಕಾಡಿದ್ವಿ, ಮಿಸ್ಕಂಪ್ಲೇಂಟ್ ಕೊಟ್ವಿ. ಅಷ್ಟೊತ್ತಿಗೆ ಹುಡ್ಕೋಕೆ ಹೋದ್ರು, ಎಲ್ಲೂ ಸಿಕ್ಕಿಲ್ಲ ಅಂತ ನಮ್ಮ ಹುಡುಗ ಕೇಳ್ದ. ಗಾಡಿ ಇಲ್ಲೇ ನಿಂತೈತೆ, ಎಲ್ಲೋಗಿದ್ದಾನೋ ಅಂತ ಗೊತ್ತಿಲ್ಲ ಅಂತ ಹೇಳ್ದ. ಅದಕ್ಕೆ ಎಲ್ಲ ಹುಡ್ಕೊಂಡು ಹೋದ್ವಿ. 11 ಗಂಟೆ ಆದ್ರೂ 8 ಗಂಟೆ ಆದ್ರೂ ಸಿಕ್ಕಿಲ್ಲ. ಆಮೇಲೆ ಇಲ್ಲಿ ಬಾಡಿ ಬಿದ್ದೈತೆ ಅಂತ ಗೊತ್ತಾಯಿತು. ಎಲ್ಲರೂ ಕರ್ಕೊಂಡು ಪೊಲೀಸವ್ರಿಗೆ ಕರ್ಕೊಂಡು ಹೋದ್ವು. ಈಗ ಯಾರ ಮೇಲಾದ್ರೂ ಡೌಟ್ ಇದೆಯಾ? ಇಲ್ಲಿನ ತನಕ ಇಲ್ಲ, ಇವಾಗ ಇನ್ಕ್ವೈರಿ ಮಾಡಿದರೆ ಗೊತ್ತಾಗುತ್ತೆ ಅಂತ. ಅವ್ರಿಗೆ ಒಬ್ಬನೇ ಮಗ, ಅವ್ರು ಗುಜರಿ ವ್ಯಾಪಾರ ಮಾಡ್ತಿದ್ದ. ಅವ್ರ ಮಗ ಬೆಳಿಗ್ಗೆ ಹೋಗಿರೋ ವ್ಯಾಪಾರಕ್ಕೆ 11 ಗಂಟೆಗೇನೋ ಮತ್ತೆ ಏನೋ ಫೋನ್ ಮಾಡಿದಾಗ ಫೋನ್ ಎತ್ತಲಿಲ್ಲ. ಅವರು ಎತ್ತಲಿಲ್ಲ ಅಂತ ಮತ್ತೆ ಇವರು ಹೋಗಿ ಪೊಲೀಸಿಗೆ ಕಂಪ್ಲೇಂಟ್ ಇದಕ್ಕೆ ಮತ್ತೊಮ್ಮೆ ಪೊಲೀಸ್ನವ್ರಿಗೆ ಹೋಗಿ ತಿರ್ಸಾದ್ಮೇಲೆ ಮತ್ತೆ ಅವರು ಹೋಗಿ ಹುಡುಕಿದ್ದಾರೆ. ಹುಡುಕಾದ್ಮೇಲೆ ಮತ್ತೆ ರಾತ್ರಿ 9 ಗಂಟೆಗೆ ಸಿಕ್ಕಿದ್ದಾರೆ ಎಲ್ಲಿದ್ದಾರಂತ. ಮತ್ತೆ ತನಿಖೆ ಮಾಡ್ತಿದ್ದಾರೆ. ದಯವಿಟ್ಟು ನಮಗೆ ನ್ಯಾಯ ತರಿಸ್ಕೊಡ್ಬೇಕು. ಅಮಾಯಕ ಸರ್, ಅವನು ಒಬ್ಬ ಅಮಾಯಕ. ಅವನು ಗಂಡ ಇಲ್ಲ, 3 ಅವನು ಇನ್ನೂ ಹುಟ್ಟೇ ಇರಲಿಲ್ಲ. ಪಾಪ ಗಂಡ ಬಿಟ್ಟು ಹೋಗ್ಬಿಟ್ಟಿದ್ರು. ಅವ್ರ ಫ್ಯಾಮಿಲಿಗೆ ಯಾರು ಸಪೋರ್ಟ್ ಇಲ್ಲ. ಅವನೊಂದು ಸ್ವಲ್ಪ ಅರಳು ಮರಳು. ಅವನು ಕರ್ಕೊಂಡೋಗಿ ಕಬ್ಬಣ ಇದೆ ಅಂತ ಹೇಳಿ ಕರೆಸಿ ಭಯಂಕರವಾಗಿ ಕೊಲೆ ಮಾಡಿದ. ಪಾಪ ಅವನಿಗೆ ಇಷ್ಟೊಂದು ಕಷ್ಟ ಕೊಟ್ಟು ಕೊಲೆ ಮಾಡಿಲ್ಲ. ಸಿಕ್ಕಾಬಟ್ಟ ತೊಂದರೆ ಮಾಡಿ ಕೊಲೆ ಮಾಡಿದ್ದಾರೆ ಸರ್. ಈ ತಿಪಟೂರು ತಾಲೂಕಿನಲ್ಲಿ ಅಂಥ ಕೊಲೆ ಆಗಬಾರ್ದು. ಕಾನೂನು ಮೇಲೆ ನಮಗೆ ಕಾನೂನು ಮೇಲೆ ಭರವಸೆ ಐತೆ. ದಯವಿಟ್ಟು ನಮಗೆ ನ್ಯಾಯ ದೊರಕಿಕೊಡ್ಬೇಕು ಸರ್.